ನಮ್ಗೆ ಮುಂಚೆ ಮಲ್ಕೊಳಕ್ಕಾಗ್ತಿರ್ಲಿಲ್ಲ, ಅಂದ್ರೆ ತುಂಬಾ ಪೇನ್ ಆಗ್ತಾ ಇರೋದು, ಮಲ್ಕೊಳಕ್ಕಾಗ್ತಿರ್ಲಿಲ್ಲ, ಕೂತ್ಕೊಂಡ್ಬಿಟ್ಟೋದು ನೈಟು. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡೋದಾಗ್ಲಿಂದ ಏನು ಇಲ್ಲ, ಕ್ಲೀನ್ ಆಗಿ ನಿದ್ದೆ ಮಾಡ್ತಾ ಇದ್ದೀನಿ. ಹೌದು, 13 years ಇಂದ ಇವ್ರಿಗೆ ಕ್ಯೂರ್ ಆಗಿಲ್ಲ. ಅದು ನಾವು ಹಿಂಗೆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡ್ಬಿಟ್ಟೆ ಬಂದಿದ್ದು. ಅದಕ್ಕೆ ಈ ರೀತಿ ಜನಗೆ ಮತ್ತೆ ನಮ್ ವಿಡಿಯೋ ಹೋಗ್ಬೇಕು, ಜನಗೆ ಒಂದ್ ಹೆಲ್ಪ್ ಆಗ್ಬೇಕು, ಮತ್ತೆ ಅವರು ಪೇನ್ ಸಫರ್ ಮಾಡ್ತಾ ಇರೋದು ಕ್ಲಿಯರ್ ಆಗ್ಬೇಕಂದ್ರೆ ಶೇರ್ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗತ್ತೆ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ ನಮಸ್ಕಾರ. ಒಂದು ಫ್ರೆಶ್ ಕೇಸ್ ಕಂಪ್ಲೀಟ್ ಆಗಿರೋದು MRI ಬಿಫೋರ್ ಆಫ್ಟರ್ ಇದೆ. ಓಕೆ, ನೋಡಿ ಇಲ್ಲೇ ರಿಪೋರ್ಟು ನೋಡಿ, ಬಿಫೋರ್ ಆಫ್ಟರ್ ಎರಡು ಸೇಮ್ ತಗೊಳ್ಳಿ ಮೇಡಮ್, ಒಂದೇ ಟೈಮ್. ಓಕೆ, ನೋಡಿ ಮುಂಚೆ ಪ್ರಾಬ್ಲಮ್ ಇತ್ತು, C3, C4, C5, C6 ಬಲ್ಜ್ ಇತ್ತು, ನರ್ವ್ ಕಂಪ್ರೆಸ್ ಇತ್ತು. ಓಕೆ, ಇವಾಗ ನಾರ್ಮಲ್. ಓಕೆ, ಮತ್ತು ಕೇಳೋಣ ಸರ್ಗೆ ಹೆಂಗಿದೆ ಇವಾಗ ನಮ್ಮ ಟ್ರೀಟ್ಮೆಂಟು. ನೋಡಿ, ಇದು ಹಳೆ ನದೀಮ್ ಪಾಷಾ ಅಲ್ವಾ? ಹೌದು. ನೋಡಿ ಮೇಡಮ್, ಬಲ್ಜ್ ಆಗಿತ್ತು. ಓಕೆ, ಬಿಫೋರ್ ಇದು ಅಲ್ವಾ ಸರ್? ಹೌದು, ಬಿಫೋರ್. ಇದು ನೋಡಿ ಆಫ್ಟರ್. ಒಂದು ನಿಮಿಷ ನೋಡಿ, ಕ್ಲಿಯರ್ ಇದೆ. ಓಕೆ, ಕ್ಲಿಯರ್ ಇದೆ सर। अस्सलाम वालेकुम। वालेकुम सलाम। अभी आपका ट्रीटमेंट इस ದಿವಸ ಟ್ರೀಟ್ಮೆಂಟ್ ಆಯ್ತು ಸರ್? ಹೌದು। ಹೆಂಗಿದೆ ಇವಾಗ? ಇಲ್ಲ, ತುಂಬಾ ಕ್ಯೂರ್ ಆಗಿದೆ, 90% ಗಿಂತ ಹೆಚ್ಚಿಗೆ ಕ್ಯೂರ್ ಆಗಿದೆ। ಆಲ್ಮೋಸ್ಟ್ ಎಲ್ಲ ಕ್ಯೂರ್ ಆಗಿದೆ। ಕ್ಯೂರ್ ಆಗಿದೆ। ಹೌದು ಸರ್। ಎಷ್ಟು ವರ್ಷದಿಂದ ಆಯ್ತು ಸರ್? ಸರ್ ನನಗೆ 13 ವರ್ಷದಿಂದ ಇತ್ತು। 13 ಇಯರ್ಸ್। 13 ಇಯರ್ಸ್ ಇಂದ ಎಲ್ಲಾ ಕಡೆ ತೋರಿಸಿದೆ, ಆಯುರ್ವೇದಿಕ್, ಅಲೋಪತಿ, ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಮಾಡಿದೆ। ಓಕೆ। ಸುಮಾರು ಎಲ್ಲಾ ಕಡೆ ಮಾಡಿದ್ರು, ಸುಮಾರು ಲಕ್ಷ ಖರ್ಚು ಮಾಡಿದೆ। ಎಷ್ಟು ಸರ್? ಸುಮಾರು ಅಂದ್ರೆ ಅರೌಂಡ್ ಒಂದು 5 ರಿಂದ 8 ಲಕ್ಷ 8 lakhs ಹೌದು ಖರ್ಚು ಮಾಡಿದ್ದೀನಿ ಒಂದು 13 ವರ್ಷದಿಂದ। ಓಕೆ। ಆದ್ರೂ ಎಲ್ಲೂ ಕಮ್ಮಿ ಆಗಿರ್ಲಿಲ್ಲ, ಅಂದ್ರೆ ಸದ್ಯ ಕಮ್ಮಿ ಆಗ್ತಾ ಇತ್ತು, ಪರ್ಮನೆಂಟ್ಲಿ ಕಮ್ಮಿ ಆಗಿರ್ಲಿಲ್ಲ। ಇಲ್ಲಿಗೆ ಬಂದಾಗ್ಲಿಂದ ಕ್ಯೂರ್ ಇದೆ, ನನ್ಗೆ ಒಂದು ಕ್ಯೂರ್ ಇದೆ ಸರ್, ಕ್ಯೂರ್ ಆಗಿದೆ ಸರ್। ಎಲ್ಲಾ ಕಡೆ ನೀವು ಮಾಡಿದ್ರು ಬೆಡ್ ರೆಸ್ಟ್ ಏನಾದ್ರು ಇತ್ತು ಸರ್? ಎಲ್ಲಾ ಕಡೆನೂ ಹೋಗ್ತಾ ಇದ್ದೆ, ಬೆಡ್ ರೆಸ್ಟ್ ಹೇಳ್ತಾ ಇದ್ರು ಅವರು, ಬೆಡ್ ರೆಸ್ಟ್ ಹೇಳ್ತಾ ಇದ್ರು, ಬೆಡ್ ರೆಸ್ಟ್ ತಗೋಬೇಕಾದ್ರೆ ಇಲ್ಲಿಗೆ ಬಂದ ಮೇಲೆ ಬೆಡ್ ರೆಸ್ಟ್ ಏನಿಲ್ಲ, ನಾರ್ಮಲ್ ಏನ್ ಕೆಲಸ ಮಾಡ್ಬೇಕು ನಾನು ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೋತಾ ಸರ್। ನಿಮ್ ಏನ್ ಸರ್ ಪ್ರೊಫೆಷನಲ್ ಏನ್ ಕೆಲಸ ಮಾಡೋದು? ನಮ್ದು ಸ್ಟೆಡ್ ಫಾರ್ಮ್ ಕುದುರೆ ಕೆಲಸ ಮಾಡೋದು, ಹಾರ್ಡ್ ಕೆಲಸ ಇತ್ತು ಅಲ್ಲ ಹಾರ್ಡ್ ಕೆಲಸ ಇದೆ। ಓಕೆ ಸರ್, ಇವಾಗ ಎಲ್ಲಾ ಕಡೆ ನಿಮ್ಗೆ ಬೆಡ್ ರೆಸ್ಟ್ ಹೇಳ್ತಾ ಇತ್ತು ಸರ್? ಬೆಡ್ ರೆಸ್ಟ್ ಹೇಳ್ತಾ ಇದ್ರೆ, ಇವಾಗ ಇಲ್ಲಿ ಬಂದ ಮೇಲೆ ಅದು ಬೆಡ್ ರೆಸ್ಟ್ ತಗೊಂಡಿಲ್ಲ, ನಾರ್ಮಲಿ ಕೆಲಸ ಮಾಡ್ಕೊಂಡೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ। ನಮ್ಮ ಒಂದು ಸ್ಪೆಷಾಲಿಟಿ ಏನಂದ್ರೆ ನೋ ಬೆಡ್ ರೆಸ್ಟ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ। ಹೌದು ಸರ್, ಮತ್ತೆ ನಿಮ್ಗೆ ಪೌಡರ್ಸ್ ಎಲ್ಲ ಕೊಟ್ಟಿದ್ದು ಸರ್? ಹೌದು, ಔಷಧಿ ಎಲ್ಲ ಅದರದ್ದು ಏನ್ ಬೆನಿಫಿಟ್ ಇತ್ತು ಸರ್? ಅದು ನಾರ್ಮಲಿ ನಮ್ಗೆ ಸ್ವಲ್ಪ ಪೌಡರ್ ಎಲ್ಲ ತಗೊಂಡ್ಮೇಲೆ ಕ್ಯೂರ್ ಆಯ್ತು, ಮತ್ತೆ weight ಲಾಸ್ ಆಯ್ತು ನಮ್ಗೆ ಮೇನ್, ಮತ್ತೆ ಆಸಿಡಿಟಿ ಇತ್ತು ಸ್ವಲ್ಪ ಜಾಸ್ತಿ ನಮ್ಗೆ, ಆಸಿಡಿಟಿ ಇಲ್ಲ, ಆಸಿಡಿಟಿ ಕಂಟ್ರೋಲ್ ಆಗಿದೆ, ಒಳ್ಳೆ ಮೆಡಿಸಿನ್ ಕೊಟ್ಟಿದ್ರೆ, ಮೆಡಿಸಿನ್ ಅಲ್ಲೂ ತುಂಬಾ ಕ್ಯೂರ್ ಆಗಿದೆ। ಓಕೆ ಸರ್, ಮತ್ತೆ ಎಲ್ಲ ಆಯ್ತು ಸರ್, ನಿಮ್ಮ ಇವಾಗ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ? ಹೌದು ಸರ್, ನೀವು ಏನ್ ಹೇಳಕ್ಕೆ ಇಷ್ಟು ತಿಂಗಳು ನೀವು ಟ್ರೀಟ್ಮೆಂಟ್ ಆಯ್ತು? ಓಕೆ, 16 ಸೆಕ್ಷನ್ಸ್ ಟೋಟಲ್ ನಿಮ್ ಟ್ರೀಟ್ಮೆಂಟ್ ಆಯ್ತು ಸರ್। ಏನೇನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಇಲ್ಲ, ನಾವು ಒಂದು 13 ವರ್ಷದಿಂದ ನೋವು ಅನುಭವಿಸ್ತಾ ಇತ್ತು, ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದು, ಎಲ್ಲೂ ಕಮ್ಮಿ ಆಗಿರ್ಲಿಲ್ಲ, ಇಲ್ಲಿಗೆ ಬಂದಾಗಿಲ್ಲ ಕಮ್ಮಿ ಆಗಿದೆ। ಕೆಲವರು ನಮ್ಮಂಗೆ ಯಾರಾದ್ರೂ ಬೇರೆ ಟ್ರೀಟ್ಮೆಂಟ್ ತಗೊಂಡು ಕಮ್ಮಿ ಆಗ್ತಿಲ್ಲ ಅವರು ಬಂದಿಲ್ಲಿ ತೋರ್ಸ್ಕೊಳ್ಳಿ ಅಂತ ಒಂದ್ ಹೇಳ್ತೇವೆ ನಾವು। ಓಕೆ ಸರ್, ಮತ್ತೆ ನೀವು ಇಲ್ಲಿ ಬರ್ತಿರಲ್ಲ, ಬಹಳ ಸುಮಾರು ಪೇಷಂಟ್ಸ್ ಇರ್ತಾರೆ, ಹೌದು, ಅವ್ರದ್ದು ರಿಸಲ್ಟ್ ಏನೇನ್ ನಾವು ಹೊರಗಡೆ ಕೂತಿಲ್ದಾಗ ಕೇಳ್ತಾ ಇರ್ತೀವಿ, ಈ ನಮ್ಗಿಂತ ಮುಂಚೆ ಬಂದಿರೋರಿಗೆ, ನಾವು ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಗೊತ್ತಿರಲಿಲ್ಲ, ಕೇಳ್ದಾಗ ಅವರು ಹೇಳ್ತಾ ಇದ್ರು ಕ್ಯೂರ್ ಆಗಿದೆ, ಪರವಾಗಿಲ್ಲ, ನಾವು ದೂರದಿಂದ ಎಲ್ಲ ಬಂದಿದೀವಿ ಅಂತ, ಹಂಗೆ ಕೇಳ್ತಾ ಕೇಳ್ತಾ ನಮಗೂ ಗೊತ್ತಾಯ್ತು। ಇವಾಗ ನಾವೇ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ನಮ್ಗೆ ಇನ್ನೂ ಕನ್ಫರ್ಮ್ ಆಯ್ತು, ತುಂಬಾ ಕನ್ಫರ್ಮ್ ಆಗಿದೆ, ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಗೆ। ಎಷ್ಟು ವಾರದಲ್ಲಿ ಪೇನ್ ವೇರಿಯೇಷನ್ ಆಯ್ತು? ಅಂದ್ರೆ ನಮ್ಗೆ ಈಗ ಒಂದು 3-4 ವಾರದಿಂದ ಸ್ವಲ್ಪ ಕಮ್ಮಿ ಆಗಿತ್ತು, ಬರ್ತಾ ಬರ್ತಾ ನಾರ್ಮಲಿ ಕಮ್ಮಿ ಆಗ್ತಾ ಬಂತು, ಈಗಂತೂ ಒಂದು 90% ಗಿಂತ ಹೆಚ್ಚು ಕಮ್ಮಿ ಆಗಿದೆ। ಸರ್, ಕೆಲಸ ಏನೇನು ಹೆಂಗ್ ಮಾಡ್ತಾ ಇದ್ರಿ? ಲೈಕ್ ನೀವು ಹೇಳಿದ್ರು ನಿಮ್ ಕೆಲಸ ತುಂಬಾ ಹೆವಿ ಕೆಲಸ, ಹೌದು,
ಸೊ ಅದ್ರಲ್ಲಿ ಏನಾದ್ರು ರೆಸ್ಟ್ರಿಕ್ಷನ್ ಇತ್ತಾ ಸರ್ ನಿಮ್ಗೆ? ಕೆಲಸ ಹಂಗೆ ಕಂಟಿನ್ಯೂ ಮಾಡಿದ್ರಿ ಇಲ್ಲಾಂದ್ರೆ ಏನಾದ್ರು ಅಷ್ಟು ಮಾಡಬೇಡಿ ಅಷ್ಟು ಮಾಡಿ ಅಂತ ಆತರ ಏನಾದ್ರು? ಇಲ್ಲ ನಾರ್ಮಲ್ ಆಗಿ ನಾನು ಫಸ್ಟ್ ಬಂದಾಗ ಸ್ವಲ್ಪ ಕೆಲಸ ಬಗ್ಗೆ ಕಂಟ್ರೋಲ್ ಮಾಡ್ತಾ ಇದ್ದೆ, ಜಾಸ್ತಿ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಇಲ್ಲಿಗೆ ಬಂದಾಗ್ಲಿಂದ ಇಲ್ಲೂ ಏನು ಬೆಡ್ ರೆಸ್ಟ್ ಏನು ಹೇಳಿಲ್ಲ, ನಾರ್ಮಲ್ ಆಗಿ ಏನ್ ಕೆಲಸ ಮಾಡ್ತಾ ಇದ್ದೆ ಅದೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬೆಡ್ ರೆಸ್ಟ್ ಇಲ್ಲ. ಸರ್ ಈಗ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಎಷ್ಟು ವಾರ ಆಗಿದೆ ನಿಮ್ಗೆ? 16 ವಾರ ಆಗಿದೆ. 16 ವಾರ ಆಗಿ ಎಷ್ಟು ವಾರ ಆಯ್ತು? 16 ವಾರ ಆಗಿ 2 ವಾರ ಆಯ್ತು. 2 ವಾರ ಆಯ್ತು. ಹೌದು. ಓಕೆ, 2 ವಾರದಿಂದ ಮೆಡಿಸಿನ್ ಯೂಸ್ ಮಾಡ್ತಾ ಯಾವ ಮೆಡಿಸಿನ್ ಏನು ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ಆಗಿದೆ. ಟ್ರೀಟ್ಮೆಂಟ್ ಇಲ್ಲ ಇಲ್ಲ. ಅಲ್ವಾ? ಹೌದು. ಈಗ ಹೇಗಿದೆ ನಿಮ್ ಬಾಡಿ? ಇಲ್ಲ ಈಗ ನಾರ್ಮಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಈಗ ಮೆಡಿಸಿನ್ ಯಾವ್ದು ತಗೊಳ್ತಾ ಇಲ್ಲ, ಈಗ ಮುಂಚೆ ತರ ನೋವು ಏನಿಲ್ಲ, ಒಂಥರ ನಾರ್ಮಲ್ ಆಗಿದೆ. ಆತರ ಒಂದೇ ತರ ಎಡಿಕ್ಷನ್ ಏನಾದ್ರು ಇದೆಯಾ? ಲೈಕ್ ಮೆಡಿಸಿನ್ ಅದು ಯೂಸ್ ಮಾಡ್ತಾ ಇದ್ರೆ? ಇಲ್ಲ ಅದ್ರದ್ದೇನಿಲ್ಲ. ಈಗ 2 ವಾರ ಆಯ್ತು ಮೆಡಿಸಿನ್ ಬಿಟ್ಟು ನಾನು, ಆದ್ರೂ ಏನು ನಮ್ಗೇನು ಇದಾಗಿಲ್ಲ, ತೊಂದರೆ ಏನಾಗಿಲ್ಲ. ಇಲ್ಲ ಕೆಲಸ ಮಾಡ್ತಾ ಇದ್ದೀರಾ? ಕೆಲಸ ನಾರ್ಮಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಕಂಟಿನ್ಯೂ ಮಾಡ್ತಾ ಹೌದು. ನೋವು ಬಂದಿಲ್ಲ? ಇಲ್ಲ ನೋವು ಮತ್ತೆ ನೋವು ಬಂದಿಲ್ಲ. ಸರ್ ಮಲ್ಗೋದ್ರಲ್ಲಿ ಏನಾದ್ರು? ನಮ್ಗೆ ಮುಂಚೆ ಮಲ್ಕೊಳಕ್ಕಾಗ್ತಿರ್ಲಿಲ್ಲ, ಅಂದ್ರೆ ತುಂಬಾ ಪೇನ್ ಆಗ್ತಾ ಇರೋದು, ಮಲ್ಕೊಳಕ್ಕಾಗ್ತಿರ್ಲಿಲ್ಲ, ಕೂತ್ಕೊಂಡ್ಬಿಡ್ತಾ ಇದ್ದು ನೈಟು. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡೋದಾಗ್ಲಿಂದ ಏನು ಇಲ್ಲ, ಕ್ಲೀನ್ ಆಗಿ ನಿದ್ದೆ ಮಾಡ್ತಾ ಇದ್ದೀನಿ. ಈಗ ನೋವೇನಷ್ಟು ಕಾಣಿಸ್ತಾ ಇಲ್ಲ. ಮೆಡಿಸಿನ್ ಲೈಕ್ ನೀವು ಮಾತ್ರೆ ತಗೊಳ್ಳೋದು ತಿನ್ನೋದು? ಇಲ್ಲ ಅದು Pain killers. ಇದು ತಗೊಂಡ್ಮೇಲೆ ಮೆಡಿಸಿನ್ ಪೇನ್ ಕಿಲ್ಲರ್ ಆಗಲಿ ಇದಾಗ್ಲಿ ಯಾವ್ದು ತಗೊಂಡಿಲ್ಲ, ಬರೀ ಇದು ಮಾತ್ರ ತಗೊಳ್ತಾ ಇದ್ದೆ ಮೆಡಿಸಿನ್. ಇದು ಮುಗಿದ್ಮೇಲೆ 2 ವಾರ ಆಯ್ತು, ಇವಾಗ ಏನು ಮೆಡಿಸಿನ್ ತಗೊಳ್ತಾ ಇಲ್ಲ, ಅದು ನಾರ್ಮಲ್ ಆಗಿದೆ ಈಗ. ಓಕೆ ನೋಡಿ, ಈ ರೀತಿ ಕೇಸಸ್ ಸಕ್ಸಸ್ ನಮ್ಮ ಹತ್ರ. ಓಕೆ, ಬಿಫೋರ್ ಆಫ್ಟರ್ ರಿಪೋರ್ಟ್ ಮಾಡ್ತೀವಿ, ಅದು ನಾರ್ಮಲ್ ಬರ್ತದೆ. ಮತ್ತು ಪೇಷಂಟ್ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ. ಓಕೆ, ರಿಪೋರ್ಟು ಮಾಡಿದ್ದೀವಿ, ಮತ್ತು ಪೇಷಂಟ್ ರಿವ್ಯೂವು ಇದೆ, ಅವ್ರ ಎಕ್ಸ್ಪೀರಿಯನ್ಸ್ ಏನೇನು ಹೆಂಗೆ ಟ್ರೀಟ್ಮೆಂಟ್ ಆಯಿತು ಅಂತ ಎಲ್ಲ ಹೇಳಿದ್ದಾರೆ. 100% ನಮ್ಮ ಹತ್ರ ಸಕ್ಸಸ್ ಇದೆ. ಓಕೆ, ಪ್ಲೀಸ್ ನಮ್ಮ ವಿಡಿಯೋಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಈ ರೀತಿ 13 ಇಯರ್ಸಿಂದ ಇವರು ಸಫರ್ ಮಾಡ್ತಿದ್ದಾರೆ. ಹೌದು. ಓಕೆ, ಹೌದು. 13 ಇಯರ್ಸಿಂದ ಇವ್ರಿಗೆ ಕ್ಯೂರ್ ಆಗಿಲ್ಲ. ಅದು ನಾವು ಹಿಂಗೆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡಿದ್ರೆ ಬಂದಿದ್ದು. ಅದಕ್ಕೆ ಈ ರೀತಿ ಜನಗೆ ಮತ್ತೆ ನಮ್ಮ ವಿಡಿಯೋ ಹೋಗ್ಬೇಕು, ಜನಗೆ ಒಂದು ಹೆಲ್ಪ್ ಆಗಬೇಕು, ಮತ್ತೆ ಅವರು ಪೇನ್ ಸಫರ್ ಮಾಡ್ತಿರೋದು ಕ್ಲಿಯರ್ ಆಗ್ಬೇಕಂದ್ರೆ ನಿಮ್ಮ ಕೈನಲ್ಲಿ ಒಂದು ಶೇರ್ ಇದೆ, ಆ ಶೇರ್ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗುತ್ತೆ. ಅದೇ ತಲುಪಿರುತ್ತೆ. ಥ್ಯಾಂಕ್ ಯು.